ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಲಸಿನಕಾಯಿ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಕಡಗಿ ಚಕ್ಕ ಅಂತ ಸಹ ಕೊಂಕಣಿಯಲ್ಲಿ ಹೇಳ್ತಾರೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಹಲಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಹಾಗೆ ಈ ಹಲಸಿನಕಾಯಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಸೊನೆ ಎಲ್ಲ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಳ್ಬೇಕು. ಒಂದು ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸಹ ನೀವು ಅದನ್ನು ಒರೆಸ್ಬೋದು, ಇಲ್ಲ ಟಿಶ್ಯೂ ಪೇಪರ್ ಸಹ ಯೂಸ್ ಮಾಡ್ಬೋದು, ಇಲ್ಲ ಬಟ್ಟೆಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನಾನು ಕಿಚನ್ ಟವೆಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಈ ಸೊನೆ ಎಲ್ಲ ನಾನು ಒರೆಸ್ಕೊಳ್ತಾ ಇದ್ದೇನೆ. ಇವಾಗ ನಾನು ಯೂಸ್ ಮಾಡ್ತಿರೋ ಚಾಕುವಿಗೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕೈಯೆಲ್ಲ ಪೇನ್ ಆಗಿಬಿಡುತ್ತೆ. ಸೊ ಅದರಿಂದ ನಾನಿಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಂತಹ ಜಾಕ್ ಫ್ರೂಟ್ನ ಒಂದು ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಹಲಸಿನಕಾಯಿನ ನಾನು ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ಬೇಗ ಕಪ್ಪ ಆಗಿಬಿಡುತ್ತೆ, ಸೊ ಅದರಿಂದ ನೀರಿಗೆ ಹಾಕಿಟ್ಕೊಳ್ಳಿ. ಇದನ್ನು ನಾನು ಒಂದು ನೀರು ಚೇಂಜ್ ಮಾಡಿದ್ದೀನಿ. ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. ಏನು ಹಲಸಿನಕಾಯಿ ಇದೆ ಅದನ್ನೆಲ್ಲ ಫಸ್ಟಿಗೆ ಕುಕ್ಕರಿಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಈ ಸುಕ್ಕ ಬಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದರಿಂದ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದು ವಿಷಲ್ ಆಗೋ ತನಕ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾನು 3 ರಿಂದ 4 ವಿಷಲನ್ನು ಹೊಡ್ಕೊಂಡಿದ್ದೇನೆ. ಇಲ್ಲಿ ಮಸಾಲೆಗೆ ಅರ್ಧ ತೆಂಗಿನಕಾಯಿ ಹುಳನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನಂತರ ಕೊತ್ತಂಬರಿ ಇರಲಿಲ್ಲ, ಅದಕ್ಕೆ ನಾನು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ನಾವು ಒಣಮೆಣಸಿನ್ಕಾಯಿ ಹಾಗೆ ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದೇ ಟೈಮಲ್ಲಿ ಕೊತ್ತಂಬರಿಯನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೋದು. ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ತುಂಬಾ ಸ್ಮೂತ್ ಆದಂಥ ಪೇಸ್ಟ್ ಮಾಡಬೇಕು ನೀವು ಇದಕ್ಕೆ. ನಾವಿಲ್ಲಿ ಕಾಯನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ, ಸೊ ಇದಕ್ಕೆ ಸ್ವಲ್ಪ ಕಾಯನ್ನು ಜಾಸ್ತಿ ಯೂಸ್ ಮಾಡಬೇಕು. ನಾನು ಮಸಾಲೆ ಹರ್ಕೊಂಡು ಬಂದಿದ್ದೀನಿ. ಇಲ್ಲಿ ತನಕ ಕುಕ್ಕರ್ ಸಹ ತಣ್ಣಗಾಗಿದೆ. ನೋಡಿ, ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ಏನು ಹಲಸಿನಕಾಯಿ ಇದೆ ಅದು ಸಹ ಚೆನ್ನಾಗಿ ಬೆಂದಿದೆ, ನೀರು ಸಹ ಸ್ವಲ್ಪನೇ ಇದೆ. ಇಲ್ಲಿ ನೋಡಿ, ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ರುಬ್ಕೊಂಡು ಬಂದಂತಹ ಮಸಾಲೆಯನ್ನು ನಾವು ಬೇಯಿಸಿದಂತಹ ಹಲಸಿನಕಾಯಿಗೆ ಹಾಕಬೇಕು. ಅದಕ್ಕಿಂತ ಮೊದಲು ನಾವು ಈ ಹಲಸಿನಕಾಯಿ ಏನು ಬೇಯಿಸಿರ್ತೀವೋ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪನೇ ಮ್ಯಾಶ್ ಆದಮೇಲೆ ನಾನು ಇದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಇವಾಗ ರುಬ್ಕೊಂಡು ಬಂದಂತಹ ಮಸಾಲೆ ಏನಿದೆ ಅದನ್ನೆಲ್ಲ ಹಾಕ್ತಾ ಇದ್ದೇನೆ. ಇವಾಗ ಮಿಕ್ಸಿ ಜಾರನ್ನು ತೊಳೆದು ಸಹ ಸ್ವಲ್ಪ ನೀರು ಹಾಕಿದ್ದೇನೆ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಸಹ ಹಾಕೋಬಹುದು. ಇದು ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಆಗಿ ತುಂಬಾ ಚೆನ್ನಾಗಾಗುತ್ತೆ. ನಾನು ಇವತ್ತು ಇದನ್ನು ದೋಸೆಗೆ ಮಾಡಿದ್ದು, ಸೊ ಅದರಿಂದ ನಾನು ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಮುಗಿಸ್ತಾ ಇರಿ ಆವಾಗವಾಗ, ಇಲ್ಲಾಂದರೆ ಇದು ಬೆಲ್ಲ ಹಾಕಿರೋದ್ರಿಂದ ತಳಕ್ತಾಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕಬೇಕು. ನೀವು ಇದಕ್ಕೆ ಒಗ್ಗರಣೆನೂ ಹಾಕ್ಬೋದು, ಇಲ್ಲದೆ ಹಾಗೆ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಗೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಕಡಗಿ ಚಕ್ಕು ಇಲ್ಲ ಹಲಸಿನಕಾಯಿ ಸುಕ್ಕ ಏನಿದೆ ಇದು ರೆಡಿಯಾಗಿದೆ. ನೀವು ಇದನ್ನು ಚಪಾತಿ, ದೋಸೆ ಇಲ್ಲ ಸೈಡ್ ಡಿಶ್ ಆಗಿ ಸಹ ದಾಲು, ಟೊಮೆಟೊ ರಸಮ್ ಈ ಥರ ಮಾಡ್ಕೊಂಡಾಗ ಇದನ್ನು ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್